ರವಿಕುಮಾರ್ ಅವರು ಖುದ್ದು ಅವರ ಸರ್ಕಾರಿ ಚೇಂಬರ್ನಲ್ಲಿ ನೇರ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ, ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಧ್ಯವರ್ತಿಗಳ ಹತ್ರ ನನಗೆ 60% ಕಮಿಷನ್ ಬೇಕು ಅಂತ ಕೇಳ್ತಾ ಇದ್ದಿದ್ದು ವಿಡಿಯೋ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಯಾವ ವ್ಯಕ್ತಿ ಮಧ್ಯವರ್ತಿ ಹತ್ರ ಚರ್ಚೆ ಮಾಡ್ತಾ ಇದ್ರು ಆ ಮಹಿಳೆ, ಅದೇ ಮಹಿಳೆಯೇ ಕುಮಾರಕೃಪಾ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ, ಸರ್ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ 10 ಲಕ್ಷ ರೂಪಾಯಿ ನನ್ನ ಕಡೆ ಇದೆ, ಇನ್ನು 10 ಲಕ್ಷ ರೂಪಾಯಿ ಮತ್ತೆ ಕೊಡ್ತೀನಿ, ಈ ನಿಮ್ಮ ಪರ್ಸೆಂಟೇಜ್ ಸಂಬಂಧಪಟ್ಟಂತಹ ಹಣ ಇದನ್ನು ನೀವು ತಗೋಬೇಕು ಅಂತ ಹೇಳಿ ಮಹಿಳೆ ಕೊಟ್ಟಾಗ ರವಿಕುಮಾರ್ ಅವರು ಲಿಫ್ಟ್ನಲ್ಲಿ ನೇರವಾಗಿ ಹೇಳ್ತಾರೆ, ನಮ್ಮ ನಿಗಮದಲ್ಲಿ 1 ಲಕ್ಷ 2 ಲಕ್ಷ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ CR ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಇತ್ತು 60% ತಗೋತಾರೆ ಅಂತ. ಆದರೆ ನಮ್ಮ ಕಣ್ಣು ಮುಂದೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು 60%ಗೆ ಡಿಮ್ಯಾಂಡ್ ಮಾಡಿದಂಥದ್ದು ವಿಡಿಯೋ ಮತ್ತು 10 ಲಕ್ಷ ರೂಪಾಯಿ ಹಣ ಸ್ವೀಕರಿಸಿ ತಗೊಂಡೋಗುವಂಥದ್ದು ವಿಡಿಯೋ ನೇರವಾಗಿದೆ. ಈ ನಿಗಮಗಳು ಜಾತಿವಾರು ನಿಗಮಗಳು ಮಾಡಿರುವಂಥದ್ದು ಬಡ ಜಾತಿಗಳು, ತುಳಿತಕ್ಕೆ ಒಳಪಟ್ಟಂತಹ ಜಾತಿಗಳು ಆರ್ಥಿಕವಾಗಿ ಸಬಲರಾಗಬೇಕು, ಅವ್ರ ಮೇಲಕ್ಕೆ ಬರಬೇಕು ಅಂತ ಆ ಸಂಬಂಧಪಟ್ಟ ಜಾತಿ ನಿಗಮಗಳಿಗೆ ಅದೇ ಜಾತಿಯ ವ್ಯಕ್ತಿಗಳನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆದರೆ ಇವರು ಸವಲತ್ತುಗಳನ್ನು ಜನರಿಗೆ ತಲುಪಿಸೋ ಬದಲು, ಬಡವರು ತಲುಪಿಸೋ ಬದಲು ತಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಆ ಜನರ ಹೆಸರು ಹೇಳಿಕೊಂಡು, ಜನಾಂಗದ ಹೆಸರು ಹೇಳಿಕೊಂಡು ಅಭಿವೃದ್ಧಿ ಮಾಡೋ ಬದಲಾಗಿ ತಾವೇ ದುಡ್ಡು ಹೊಡೆದು ಶ್ರೀಮಂತರಾಗಕ್ಕೆ ಹೊರಟಿದ್ದಾರೆ. ಇಷ್ಟು ಮಾತ್ರಕ್ಕೆ ಈ ನಿಗಮಗಳು ಯಾಕಿರಬೇಕು? ಭೋವಿ ಅಭಿವೃದ್ಧಿ ನಿಗಮ ಯಾಕಿರಬೇಕು? ಲಂಬಾಣಿ ಅಭಿವೃದ್ಧಿ ನಿಗಮ ಯಾಕಿರಬೇಕು? ವಾಲ್ಮೀಕಿ ಅಭಿವೃದ್ಧಿ ನಿಗಮ ಯಾಕಿರಬೇಕು? ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯಾಕಿರಬೇಕು? ಇದನ್ನ ನಾವು ಯೋಚನೆ ಮಾಡಬೇಕು. ಈಗ ಒಂದೇ ವಿಷಯ ಸ್ಪಷ್ಟವಾಗಿ ನಾನು ಹೇಳೋದಿದ್ರೆ, ಭೋವಿ ಅಭಿವೃದ್ಧಿ ನಿಗಮ ಜಾರಿ ಆಗಬೇಕಾದ್ರೆ ನಮ್ಮ ಸಮಾಜದ ಹಿರಿಯರು ಸುಮಾರು 30-40 ವರ್ಷಗಳ ಹೋರಾಟದ ಫಲವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಭೋವಿ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ನಿಶ್ಚಯ ಮಾಡಿ ಭೋವಿ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು. ಇವತ್ತು ಭೋವಿ ಅಭಿವೃದ್ಧಿ ನಿಗಮ ಸುಮಾರು 5-6 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈ ನಿಗಮದಲ್ಲಿ ಈಗಾಗಲೇ ಒಂದು ಹಗರಣ ಆಗಿದೆ. ಕಳೆದ ಬಿಜೆಪಿ ಅವಧಿಯಲ್ಲಿದ್ದಾಗ ನಿಗಮದ ಅಧ್ಯಕ್ಷ ನೇಮಕ ಆಗದೇ ಇದ್ದಾಗ ಸರ್ಕಾರಿ ಅಧಿಕಾರಿಗಳೇ ನಿಗಮವನ್ನು ನಡೆಸ್ತಾ ಇದ್ರು. ಆವಾಗ ಸುಮಾರು 85 ಕೋಟಿ ರೂಪಾಯಿ ಹಗರಣ ಆಗಿತ್ತು. ನಾನೇ ನಮ್ಮ ಸಂಘಟನೆ ಮೂಲಕ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಅಂದಿನ ಸಮಾಜ ಕಲ್ಯಾಣ ಸಚಿವರ ಕೋಟಾ ಶ್ರೀನಿವಾಸ ಪೂಜಾರಿಗೆ ದೂರು ಕೊಟ್ಟಿದ್ದೆ. ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಇಲಾಖೆ ತನಿಖೆ ಮಾಡಿಸಿ ಆ MDಯನ್ನ, ಜನರಲ್ ಮ್ಯಾನೇಜರ್ನ ಅಮಾನತುಗೊಳಿಸಿ ಈ ದೂರನ್ನ, ಈ ಕೇಸನ್ನ ತನಿಖೆ ಮಾಡಲಿಕ್ಕೆ ACB ವಹಿಸಿದ್ರು. ACB ತನಿಖೆ ಮಾಡಿ ಅವರಿಬ್ಬರು ಅಧಿಕಾರಿಗಳನ್ನ ಜೈಲಿಗೆ ಕಳಿಸೋ ಕೆಲಸ ಆಗಿತ್ತು. ಮತ್ತು ACB ಕ್ಲೋಸ್ ಆದ್ಮೇಲೆ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರು. ಲೋಕಾಯುಕ್ತ ಮುಂದುವರಿತಾ ಇತ್ತು ತನಿಖೆ. ಮತ್ತೆ ಚುನಾವಣೆ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ SITಯನ್ನು ರಚನೆ ಮಾಡಿ ನಮ್ಮ ಭೋವಿ ಅಭಿವೃದ್ಧಿ ನಿಗಮ ತನಿಖೆಯನ್ನು ಇಂಟ್ರೆಸ್ಟ್ ಮಾಡಿದ್ರು. ಆದರೆ 3 ವರ್ಷಗಳಾಗ್ತಾ ಬರ್ತಾ ಇದೆ. ಇವತ್ತಿನ ತನಕ ಹಣನೂ ರಿಕವರಿ ಆಗಿಲ್ಲ, ತಪ್ಪಿತಸ್ಥರಿಗೆ ಪನಿಷ್ಮೆಂಟೂ ಆಗಿಲ್ಲ, ಬಡವರಿಗೆ ನ್ಯಾಯನೂ ಸಿಕ್ಕಿಲ್ಲ. ಇನ್ನು SIT ತನಿಖೆಯಲ್ಲಿರಬೇಕಾದ್ರೆ ಸ್ವಲ್ಪನೂ ಭಯ ಇಲ್ಲದೆ ಒಬ್ಬ ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ನೇರವಾಗಿ ತನ್ನ ಸರ್ಕಾರಿ ಕಾರ್ಯಾಲಯದಲ್ಲೇ ಹಣ ಕೇಳ್ತಾರಂದ್ರೆ ಎಷ್ಟು ಮಟ್ಟಿಗೆ ಈ ವ್ಯವಸ್ಥೆ ಕರಪ್ಟ್ ಆಗಿದೆ, ಕಾಂಗ್ರೆಸ್ ಸರ್ಕಾರ ಕರಪ್ಟ್ ಆಗಿದೆ, ಸಿದ್ದರಾಮಯ್ಯ ಸರ್ಕಾರ ಕರಪ್ಟ್ ಆಗಿದೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಯೋಚನೆ ಮಾಡಬೇಕಾದ ಸಂಗತಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ, ನಿನ್ನೆ ರವಿಕುಮಾರ್ ಅವರು ಒಂದು ಸುದ್ದಿ ಮಾಧ್ಯಮಕ್ಕೆ ಟಿವಿಯಲ್ಲಿ ಮಾತಾಡ್ತಾ ಇದ್ರು, ಫೋನಲ್ಲಿ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು, ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರನ್ನು ಕರೆದಿದ್ರು. ನಿಗಮ ಮಂಡಳಿ ಅಧ್ಯಕ್ಷರು ಎಲ್ರಿಗೂ ಹೇಳಿದ್ರು, ನೀವು ಹುಷಾರಾಗಿರಿ, ಕ್ಯಾಮರಾಗಳಿರ್ತವೆ, CCTVಗಳಿರ್ತವೆ, ರೆಕಾರ್ಡ್ ಮಾಡ್ಕೊತಾರೆ ಅಂತ ಹುಷಾರಾಗಿರಿ ಅಂತ ಹೇಳಿದ್ರು DK ಶಿವಕುಮಾರ್ ಅವರು ಅಂತ ಹೇಳಿದ್ರು. ಅಂದ್ರೆ ಉದ್ದೇಶ ಏನು? DK ಶಿವಕುಮಾರ್ಗೆ ಗೊತ್ತಿತ್ತು ನಮ್ಮ ಕಾರ್ಯಕರ್ತರು
ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಿಗಮ ಮಂಡಳಿ ಅಧ್ಯಕ್ಷರಾದಾಗ ನಿಗಮಗಳಲ್ಲಿ ಲೂಟಿ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತೇನೋ, ಹಾಗಾಗಿ ಅವ್ರು ಹೇಳಿರ್ತಾರೆ. ಮತ್ತೊಂದು ವಿಷಯ ಏನಂದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲೇ ಒಪ್ಕೊಂಡ್ರು 89 ಕೋಟಿ ಹಗರಣ ಆಗಿದೆ ಅಂತ. ಸಂಬಂಧಪಟ್ಟ ಮಂತ್ರಿಯನ್ನ ತಲೆದಂಡ ಮಾಡಿ ರಾಜೀನಾಮೆ ಕೊಡಿಸಿದ್ರು, ಅವರ ಜೈಲಿಗೆ ಕಳಿಸಿದ್ರು. ಆದ್ರೆ ಆ ಹಣ ಯಾವುದಕ್ಕೆ ಬಳಕೆ ಆಯಿತು? ಹಣ ಬಳಕೆಯಾಗಿದ್ದು ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ತೆಲಂಗಾಣ ಚುನಾವಣೆಗೆ ಹಣ ಬಳಕೆಯಾಗಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಬಿಹಾರ ಚುನಾವಣೆ ಬಂದಿದೆ. ಬಿಹಾರ ಚುನಾವಣೆಗೆ ಹಣ ಸಂಗ್ರಹ ಮಾಡಿ ಬಿಹಾರ ಚುನಾವಣೆಗೆ ಹಣ ಕೊಟ್ಟು ರಾಹುಲ್ ಗಾಂಧಿ ಹತ್ರ ಶಬಾಷ್ಗಿರಿ ತಗೋಬೇಕು ಅಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಈ ರೀತಿ ಭೂಮಿ ಅಭಿವೃದ್ಧಿ ನಿಗಮದ ರವಿಕುಮಾರ್ ರೀತಿಯಲ್ಲಿ ಬೇರೆ ಬೇರೆ ನಿಗಮಗಳನ್ನ ಸಂಪರ್ಕ ಮಾಡಿ ಆ ನಿಗಮಗಳ ಅಧ್ಯಕ್ಷರ ಮುಖಾಂತರ 60% ಹಣ ಸಂಗ್ರಹ ಮಾಡಿ ಬಿಹಾರ ಚುನಾವಣೆಗೆ ಹಣ ಕೊಡ್ಲಿಕ್ಕೆ ಏನಾದ್ರು ಈ ಷಡ್ಯಂತ್ರ ರೂಪಿಸಿದ್ದಾರಾ ಅನ್ನುವಂಥದ್ದು ಈಗ ಸಂಶಯ ಪಡುವಂತ ವಿಷಯ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ನಿಜವಾಗೂ ಅಹಿಂದ ಸಮಾಜದ ನಾಯಕರಾದ್ರೆ, ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರ ಬಂದಿದ್ದೀರಿ, ಬಡವರ ಹೆಸರು ಹೇಳ್ಕೊಂಡು ಅಧಿಕಾರ ಬಂದಿದ್ದೀರಿ, ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರ ಬಂದಿದ್ದೀರಿ. ನೀವು ಈ ಜನಕ್ಕೆ ನ್ಯಾಯ ಕೊಡಬೇಕಾದ್ರೆ ಈ ವ್ಯಕ್ತಿಯನ್ನ ಈ ಕೂಡಲೇ ಬಂಧಿಸಿ ಅವರು ಏನು ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಆ ಹಣವನ್ನು ರಿಕವರಿ ಮಾಡಿ ಬಡವರಿಗೆ ತಲುಪಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಜೊತೆಗೆ ನೀವು ಕಾಂಗ್ರೆಸ್ನವರು ದಲಿತ ವಿರೋಧಿಗಳು, ನೀವು ಚುನಾವಣೆಗಷ್ಟೇ ಭೋವಿ, ಲಂಬಾಣಿ, ಕೊರಚ, ಕೊರ್ಮ, ಚಲವಾದಿ ಸಮಾಜಗಳು ನಿಮಗೆ ಬೇಕು, ಚುನಾವಣೆಗೆ ಓಟ್ ಹಾಕ್ಲಿಕ್ಕಷ್ಟೇ. ನೀವು ಈ ಸಣ್ಣ ಸಣ್ಣ ಜಾತಿಗಳ ನಿಗಮದ ಮುಖಾಂತರ ದುಡ್ಡು ಹೊಡೆದು ಬಿಹಾರ ಚುನಾವಣೆ ಮಾಡಕ್ ಕೊಟ್ಟಿದ್ರಿ. ನಿಮ್ಮಿಂದ ಈ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ನಿಮ್ಮದು ದಲಿತ ವಿರೋಧಿ ಸರ್ಕಾರ, ನಿಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದಂತ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿರ್ತಕ್ಕಂಥವ್ರು ಇನ್ನ ಭೋವಿಗಳನ್ನ, ಚಲವಾದಿಗಳನ್ನ, ರೈಟ್ ಸಮುದಾಯವನ್ನ, ಲೆಫ್ಟ್ ಸಮುದಾಯವನ್ನ, ಕೊರಚ ಕೌರವ ಸಮುದಾಯಗಳಿಗೆ ಉದ್ಧಾರ ಮಾಡ್ತೀರಾ? ಪ್ರಶ್ನೆಯೇ ಇಲ್ಲ. ನೀವು ಹಣ ಮಾಡ್ಲಿಕ್ಕೋಸ್ಕರ, ದುಡ್ಡು ಮಾಡ್ಲಿಕ್ಕೋಸ್ಕರ 60% ಕಮಿಷನ್ ಪಡೆಯಕ್ಕೋಸ್ಕರ ಈ ನಿಗಮಗಳಿಗೆ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟು ನಿಗಮದ ಅಧ್ಯಕ್ಷರು ಈಗ ಬಿಹಾರ ಚುನಾವಣೆಗೆ ಹಣ ಕೊಡ್ಲಿಕ್ಕೋಸ್ಕರ ಪೈಪೋಟಿಗೆ ಬಿದ್ದು 60% ಹಣ ಸಂಗ್ರಹ ಮಾಡಿ ನಿಮಗೆ ಹಣ ಕೊಡ್ತಾ ಇದ್ದಾರೆ. ನೀವು ಈಗಾಗಲೇ ಬಿಹಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ನೀವು ಈಗಾಗಲೇ ಪ್ರವಾಸ ಪ್ರಾರಂಭ ಮಾಡಿದಿರಿ. ಅಲ್ಲಿ ಚುನಾವಣೆಗೆ ಹಣ ಸಂಗ್ರಹ ಮಾಡ್ಲಿಕ್ಕೋಸ್ಕರ 60% ಹಣ ಸಂಗ್ರಹ ಮಾಡಿ ಈಗ ನಾಗೇಂದ್ರ ತಲೆದಂಡೆ ಆಯ್ತು, ರಾಜಣ್ಣ ತಲೆದಂಡೆ ಆಯ್ತು, ನಮ್ಮದ ದಲಿತ ಸಮುದಾಯಗಳ ಇವರಿಬ್ಬರು, ST ಸಮುದಾಯದ ಇವರಿಬ್ಬರು ನಾಯಕ ತಲೆದಂಡೆ ಆಯ್ತು. ಈಗ ಭೋವಿ ಸಮಾಜದ ರವಿಕುಮಾರ್ ಕೂಡ ಬಲಿಪಶಿಯಾಗಿ ತಲೆದಂಡ ಆಗಿದೆ. ನಿಮ್ಮಿಂದ ಈ ಬಡವರ ರಕ್ಷಣೆ ಅಂತೂ ಇಲ್ಲ, ದಲಿತರ ರಕ್ಷಣೆ ಅಂತೂ ಇಲ್ಲ. ಹಾಗಾಗಿ ನೀವು ನೈತಿಕತೆ ಇದ್ರೆ ಈ SIT ತನಿಖೆಯಿಂದ ನಮ್ಮ ಸಮಾಜಕ್ಕೆ, ಭೋವಿ ಸಮಾಜಕ್ಕೆ ನ್ಯಾಯ ದೊರಕೋದಿಲ್ಲ. ಇದನ್ನ CBIಗೆ ನೀವು ಕೊಟ್ಟು CBI ಮುಖಾಂತರ ತನಿಖೆ ಮಾಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.